ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ4 ಇನ್ UK ಕನ್ನಡ ಚಾನಲ್ಗೆ ಸ್ವಾಗತ. ಇಂಡಿಯಾದಲ್ಲೆಲ್ಲ ರಜೆಗಳೆಲ್ಲ ತುಂಬ ಫಂಕ್ಷನ್ ಎಲ್ಲ ಇರುತ್ತೆ, ಬಟ್ UKನಲ್ಲಿ ಯಾವುದೇ ರೀತಿಯ ಫಂಕ್ಷನ್ಗಳಿರೋದಿಲ್ಲ. ಸೊ ಮಕ್ಕಳು ತುಂಬಾ ಬೋರ್ ಆಗಿಬಿಡ್ತಾರೆ. ಹಾಗೆ ಎಲ್ಲ ಪೇರೆಂಟ್ಸ್ಗಳಿಗೆ ಏನು ಚಿಂತೆ ಅಂದರೆ ರಜೆಯಲ್ಲಿ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗೋದು, ಯಾವ ಪ್ಲೇಸನ್ನು ತೋರಿಸೋದು, ಹಾಗೆ ಹೀಗೆ ಅಂತ ತುಂಬಾ ಟೆನ್ಷನ್ ಇರುತ್ತೆ. ಸೊ ಹಾಗಾಗಿ ನಮಗೂ ಆ ಕಡೆ ಟೆನ್ಷನ್ ಆಗ್ತಾಯಿತ್ತು. ಯಾಕಂದರೆ ನನ್ನ ಮಗನೂ ಈಗ ನರ್ಸರಿಗೆ ಹೋಗ್ತಾ ಇದ್ದಾನೆ. ಸೊ ಅವನಿಗೂ ಈಗ ರಜೆ, ಅವಳಿಗೂ ನನ್ನ ಮಗಳಿಗೀಗ ಇಯರ್ 3 ಇದ್ದಾಳೆ, ಅವಳಿಗೂ ರಜೆ ಸಿಕ್ಕಿದೆ. ಸೊ ಹಾಗಾಗಿ ನಾವು ಹೊರಟಿದ್ದೀವಿ. ಈಗ ಒಂದು ಸಫಾರಿ ಝೂಗೆ ಹೋಗೋಣ ಅಂತ ಇದ್ದೀವಿ. ಆ ಹೆಸರು, ಆ ಸಫಾರಿ ತುಂಬಾ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಕ್ಕೆ ನಾವು ಹೊರಟಿದ್ದೀವಿ. ಆ ಸಫಾರಿ ಹೆಸರೇ ಓಬೋನ್ ಸಫಾರಿ ಆ್ಯಂಡ್ ಝೂಗೆ ಹೊರಟಿದ್ದೀವಿ. ನಮ್ಮ ರೆಡಿಂಗಿಂದ ಸಫಾರಿ ಝೂಗೆ ಹೋಗಲಿಕ್ಕೆ ಸಾಧಾರಣ ಒಂದು 2 hours ತಾಗ್ತು ನಮಗೆ, ಯಾಕಂದರೆ ಟ್ರಾಫಿಕ್ ಎಲ್ಲ ಇರೋದ್ರಿಂದ. ಈಗ ನಾವು ತುಂಬಾ ಹತ್ತಿರ ಬರ್ತಿದ್ವಿ. ತುಂಬಾ ವೆದರ್ ಕೂಡ ಓಕೆ ಇತ್ತು. ನಾವು ಹೊರಡುವಾಗ ತುಂಬ ಸನ್ನಿ ತೋರ್ತಾ ಇತ್ತು. ಆಮೇಲೆ ಮಳೆ ಬರ್ಲಿಕ್ಕೆ ಶುರು ಆಯಿತು. ನಾವೀಗ ನೋಡೋಣ ಹೇಗೆ ನಮಗೆ ಮಳೆ ಸಿಗುತ್ತಾ ಅಥವಾ ಸನ್ನಿ ವೆದರ್ ಇರುತ್ತೆ ನೋಡೋಣ. ಈಗ ನೋಡಿ UKನಲ್ಲಿ ಮನೆಗಳೆಲ್ಲ ಹೇಗಿರುತ್ತೆ ನೋಡಿದ್ರಲ್ಲ. ಈಗ ನೋಡಿ ನಾವು ಎಂಟರ್ ಆಗ್ತಾ ಇದ್ದೀವಿ. ಓಬನ್ ಸಫಾರಿಗೆ ಹೋಗ್ತಾ ಇದ್ದೀವಿ. ತುಂಬ ಜನ ಬಂದಿದ್ದರು, ಯಾಕಂದರೆ ರಜೆ ಇರೋದ್ರಿಂದ ಹೆಚ್ಚಿನವರು ಬಂದೇ ಬರ್ತಾರೆ. ನೋಡಿ ಇದೇ ಎಂಟ್ರೆನ್ಸು ಓಬೋನ್ ಸಫಾರಿದು. ಸೊ ನಾವು 3-4 ಫ್ಯಾಮಿಲಿ ಒಟ್ಟಿಗೆ ಹೋಗ್ತಾ ಇದ್ದೀವಿ. ನೋಡೋಣ ನಮ್ಮದು ಡೇ ಔಟ್ ಹೇಗಿತ್ತು. ಝೂ ಅಲ್ಲಿ, ಸಫಾರಿಯಲ್ಲಿ ನಾವು ಯಾವೆಲ್ಲ ಎನಿಮಲ್ಸನ್ನು ನೋಡಿದ್ವಿ ಅದ್ರ ಬಗ್ಗೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡಿ ಇದು ಎಂಟ್ರೆನ್ಸ್ ಓಪನ್ ಗೇಟು. ಅದಂತರ ಮೇನ್ ಗೇಟಿಗೆ ಹೋಗಲಿ ಮುಂಚೆ ಅಲ್ಲಿ ತುಂಬ ನಮಗೇನಾದರೂ ತೊಗೊಳ್ಲಿಕ್ಕಿದ್ರೆ ಜ್ಯೂಸ್ ಸೆಂಟರ್ ಎಲ್ಲ ಇತ್ತು, ಟಾಯ್ಲೆಟ್ಸ್ ಎಲ್ಲ ಇತ್ತು ಹೋಗಲಿಕ್ಕಿದ್ರೆ. ಅದಂತರ ನಾವು ಸ್ವಲ್ಪ ಹೊತ್ತು ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿ ನಮಗೆ ಸ್ವಲ್ಪ ಚಿಪ್ಸ್ ಎಲ್ಲ ತೊಗೊಳ್ಬೇಕಿತ್ತು, ಅದನ್ನೆಲ್ಲ ತೊಗೊಂಡ್ವಿ. ಆಮೇಲೆ ನಮ್ಮ ಫ್ರೆಂಡ್ಸ್ ಕೂಡ ಬರುವಾಗ ತುಂಬ ಲೇಟ್ ಆಯಿತು, ಯಾಕಂದರೆ ಅವ್ರು ಬರೋ ರೋಡಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗಿಲ್ಲ ಇದರಿಂದ ರೋಡ್ ಬ್ಲಾಕ್ ಆಗಿತ್ತಂತೆ. ಸೊ ಅವ್ರು ಬರುವಾಗ 2.5 hours ತಾಗ್ತು. ನಾವು ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ವಿ. ನಮಗೂ ಆ್ಯಕ್ಚುಲಿ 1.5 hour ಜರ್ನಿ ಇತ್ತು, ಬಟ್ ಇಲ್ಲಿ ಬರುವಾಗ ನಮಗೆ 2 hours ತಾಗ್ತು. ಮಕ್ಕಳು ತುಂಬಾ ಎಕ್ಸೈಟ್ ಆಗಿದ್ದಾರೆ. ನೋಡ್ಕೊಳ್ಳಿ ಹೇಗೆ ತುಂಬಾ ಎಕ್ಸೈಟ್ಮೆಂಟಲ್ಲಿದ್ದಾರೆ. ನೋಡಿ ಇದೇ ನಾವು ಎಂಟ್ರೆನ್ಸ್ ಆಗ್ತಾ ಇದೆ. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೇನೆ, ಓಬನ್ ಸಫಾರಿ ಝೂ ಅಂತ ತೋರ್ತಾ ಇದೆ. ನಾವು ಹೋಗುವಾಗ ಎಂಟ್ರೆನ್ಸಲ್ಲೇ ತುಂಬ ಬಫೆಲೋಸ್ಗಳೇ ನೋಡಿದ್ವಿ. ದೊಡ್ಡ ಕೊಂಬಿನ ಬಫೆಲೋಗಳು ನೋಡಿದ್ರೇ ತುಂಬ ಹೆದರಿಕೆ ಆಗುತ್ತೆ. ಎಲ್ಲಿ ಕಾರಿಗೆ ಬಂದು ಅಡ್ಡಾಡ್ಕೊಳ್ತವೋ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಡ್ರೈವ್ ಮಾಡುವಾಗ ನಾವು ಸ್ಲೋ ಆಗಿ ಡ್ರೈವ್ ಮಾಡಬೇಕಾಗತ್ತೆ. ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಕಾರಿನ ಕಿಟಕಿಗಳನ್ನು ಅಥವಾ ನಾವು ಕೈ ಹೊರಗೆ ಹಾಕೋದನ್ನು ಯಾವುದೇ ರೀತಿಯೂ ಮಾಡಲಿಕ್ಕಿಲ್ಲ. ಯಾಕಂದರೆ ಅದು ಸಫಾರಿ ಝೂ ಆಗಿದ್ದರಿಂದ ನಾವು ಆದಷ್ಟು ನಮ್ಮ ಕಿಟಕಿಗಳನ್ನೆಲ್ಲ ಕ್ಲೋಸ್ ಇಟ್ಟಿರಬೇಕು, ಕಾರನ್ನು ಫುಲ್ ಲಾಕ್ ಮಾಡಿ ಇಟ್ಟಿರ್ಕೊಂಡಿರಬೇಕಾಗತ್ತೆ. ನೋಡಿ ನಾವು ಎಂಟ್ರೆನ್ಸ್ ಆಗ್ತಿದೆ. ನಾನು ಅವಾಗನೇ ಹೇಳಿದ ಹಾಗೆ ನಾವು ಇದು ಫಸ್ಟ್ ಎಂಟ್ರೆನ್ಸ್ಗೆ ಬರ್ತಿದ್ವಿ. ನೋಡಿ ತುಂಬಾ ಚೆನ್ನಾಗಿತ್ತು. ನಮಗೆ ಫೈನಲಿ ಲಕ್ಕಿಲಿ ನಮಗೆ ಸನ್ನಿ ವೆದರ್ ಬಂತು. ಇಲ್ಲಿ UKನಲ್ಲಿ ಅಂದರೆ ತುಂಬ ಸನ್ನಿ ಬಂದರೂ ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ, ತುಂಬಾ ಸೆಕೆ ಆಗಿಬಿಡುತ್ತೆ. ನಾವೀಗ ಪಾರ್ಕಿಂಗ್ ಕ್ರೇಸಲ್ಲಿ ನಿಂತ್ಕೊಂಡು ನಮ್ಮ ಫ್ರೆಂಡ್ಸ್ಗಾಗಿ ವೇಟ್ ಮಾಡಿ ಇದ್ದೀವಿ. ಫಸ್ಟ್ ಮೇನ್ ಎಂಟ್ರೆನ್ಸ್ ಇದರಲ್ಲಿ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿದ್ರು. ಅದರಲ್ಲಿ ಸಿಂಗಲ್ ಅಡಲ್ಟ್ ಟಿಕೆಟ್ ತೊಗೊಳ್ಬೋದು ಅಥವಾ ಕಾರ್ ಪ್ಲಸ್ 4 ಪರ್ಸನ್ದು ಟಿಕೆಟ್ ತೊಗೊಳ್ಬೋದು. ನಾವು ಅದು ತೊಗೊಂಡ್ವಿ. ಈ ಟೈಮಲ್ಲಿ ರಜೆ ಇರೋದ್ರಿಂದ ನಮಗೆ ಅದು ಸೆಕೆಂಡ್ ಟೈಮ್ ವಿಸಿಟ್ ಫ್ರೀ ಆಗಿ ಕೂಡ ಸಿಕ್ತು. ನೋಡಿ ಈಗ ನಾವು ಫಸ್ಟ್ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ನಮ್ಮ ಟಿಕೆಟ್ ಎಲ್ಲ ತೊಗೊಂಡು, ಬಟ್ ನಾವು ಈಗ ಸೆಕೆಂಡ್ ಟೈಮ್ ಫ್ರೀ ವಿಸಿಟಿಗೆ ಕೂಡ ಇದೇ ಕಾರಲ್ಲೇ ಬರಬೇಕಾಗತ್ತೆ ಮತ್ತು 4 ಪರ್ಸನ್ಸೇ ಬರಬೇಕಾಗತ್ತೆ. ಅಂದರೆ ಅವರು ನಮ್ಮ ಕಾರ್ನ ನಂಬರನ್ನು ನೋಟ್ ಮಾಡಿಟ್ಕೊಂಡಿರ್ತಾರೆ, ರೆಕಾರ್ಡ್ ಮಾಡಿರೋದ್ರಿಂದ ಇದೇ ಕಾರಲ್ಲಿ ಬರಬೇಕಾಗತ್ತೆ. ನೋಡಿ ನಾವು ಎಂಟರ್ ಆಗುವಾಗಲೇ ನಮ್ಗೆ ಸಿಕ್ಕಿದ್ದು ಆನೆಗಳು. ನನ್ನ ಮಗನಿಗೆ ಆನೆ ಅಂದರೆ ತುಂಬಾ ಇಷ್ಟ. ಅವನಂತೂ ತುಂಬ ಎಕ್ಸೈಟೆಡ್ ಆಗಿದ್ದಾನೆ, ನೋಡ್ಬೋದು ನೀವು. ನೋಡಿ ಅವರು ನಮಗೆ ಮ್ಯಾಪನ್ನು ಕೊಟ್ಟಿರ್ತಾರೆ. ನಾವು ಆ ಮ್ಯಾಪ್ ಪ್ರಕಾರ ನಂಬರ್ ಎಲ್ಲಿರುತ್ತೆ ಆ ನಂಬರಲ್ಲಿ ಫಸ್ಟ್ ನಮಗೆ ಸಿಗುವಂಥದ್ದು ಝೀಬ್ರಾ. ಇದೆಲ್ಲ ಆಫ್ರಿಕನ್ ಝೀಬ್ರಾ ಅಂತಲೇ ಸಿಗುತ್ತೆ. ನೋಡಿ ನಾವು ಅದ್ರ ಪಕ್ಕ ಹೋಗಿ ಕಾರನ್ನು ನಿಲ್ಲಿಸ್ಕೊಂಡು ನೋಡಿಕೊಂಡು ಬೇಕಾದರೆ ಟೈಮ್ ನೋಡ್ಬೋದು. ಆ್ಯಕ್ಚುಲಿ ಓವರಾಲ್ 1 ರೌಂಡ್ ಹಾಕಿ ಬರಲಿಕ್ಕೆ 45 minutes ಆಗುತ್ತಂತೆ. ಮತ್ತು ನಮ್ಮ ಮೇಲೆ ಡಿಪೆಂಡ್, ನಾವು ಮಿಡಲ್ ಸ್ವಲ್ಪ ಹೊತ್ತು ಬೇಕಾದರೆ ಜಾಸ್ತಿನ ನಿಲ್ಲಿಸ್ಬೋದು. ನೋಡಿ ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಪಾಪದು ಇರುತ್ತೆ ಅವುಗಳು.
ಅವುಗಳಿಗೆ ಒಳ್ಳೆ ಟ್ರೈನ್ ಮಾಡಿರ್ತವೆ ಅಲ್ಲಿರೋ ಝೂ ಅಲ್ಲಿ. ಯಾಕಂದರೆ ಅವ್ರದ್ದು ಕಾರ್ ಬಂದರೆ ಅದು ತುಂಬಾ ಎತ್ಕೊಳ್ತವೆ. ಅಂದರೆ ಅಲ್ಲಿ ಅರಣ್ಯಾಧಿಕಾರಿಗಳು ಒಬ್ಬೊಬ್ಬರೇ ಬಂದ್ಕೊಂಡು ಕಾರಲ್ಲಿ ಬಂದು ಅವರನ್ನು ಇಳಿಸ್ತಾ ಇರ್ತಾರೆ. ಯಾಕಂದರೆ ನಾವೆಲ್ಲ ನೋಡಬೇಕಂತ ಅವ್ರು ಮಲಗಿದ್ರು ಕೂಡ ಅವ್ರಿಗೆ ಮಲ್ಗೊಳಿಕ್ಕೆ ಬಿಡ್ತಿಲ್ಲ. ಇದ್ರೆ ಆಸ್ಟ್ರಿಚ್ ನೋಡ್ಬೋದು. ಆಸ್ಟ್ರಿಚ್ ನೋಡಿದ್ದೀರಾ ನೀವು? ತುಂಬಾ ಚೆನ್ನಾಗಿತ್ತು. ಅದು ಒಂದು ಆಚೆ ಈಚೆ ಹೋಗ್ತಾ ಇದ್ದವು ನೋಡಿ. ತುಂಬಾ ಚೆನ್ನಾಗಿರೋ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ತುಂಬಾ ಪ್ಲೇಸೆಲ್ಲ ನೋಡಲಿಕ್ಕಿತ್ತು ನೋಡಿ. ರೈನೋ ಕೂಡ ನೋಡ್ಬೋದು. ಮತ್ತೆಲ್ಲ ರೈನೋಸ್ಗಳು ಮಲಗಿದ್ದವು, ಹಾಗಾಗಿ ನಮಗೆ ಸಿಕ್ಕಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ನೋಡಿ. ಸ್ಲೋ ಆಗಿ ಹೋಗಬೇಕಾಗತ್ತೆ ನೋಡಿ. ಪ್ರಾಣಿಗಳೆಲ್ಲ ಕುಡಿಲಿಕ್ಕೆ ಅಲ್ಲಿ ಸಣ್ಣ ಸಣ್ಣ ಪಾಂಡನ್ನು ಇಟ್ಟಿದ್ದಾರೆ, ನೀರನ್ನು. ಅವ್ರು ಬೇಕಾದ ಹಾಗೆ ಅವ್ರು ಬಂದ್ಕೊಂಡು ಕುಡ್ಕೊಂಡು ಹೋಗ್ತವೆ. ತುಂಬಾ ಒಳ್ಳೆಯ ಎಕ್ಸ್ಪೀರಿಯೆನ್ಸು. ನೀವು ಕೂಡ UK ಇದ್ದಿದ್ರೆ ನೀವು ಕೂಡ ಇದನ್ನು ಮಿಸ್ ಮಾಡದೆ ಹೋಗಿ. ನಾನಂತೂ ಒಳ್ಳೆ ಸಜೆಸ್ಟ್ ಮಾಡ್ತೇನೆ. ಒನ್ ಡೇ ಅವ್ರು ತುಂಬಾ ಎಂಜಾಯ್ ಮಾಡಿದ್ರು. ತುಂಬ ಟೈಪ್ ಅನಿಮಲ್ಸ್ ಏನಿಲ್ಲ, ಸ್ವಲ್ಪ ಏನಿಲ್ಲ, ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ. ಬಫೆಲೋಸ್, ದೊಡ್ಡ ದೊಡ್ಡ ಕೊಂಬಿರೋ ಬಫೆಲೋಸ್ ನೋಡಿ. ನಮ್ಮ ಊರ ಕಡೆ ಇರುತ್ತೆ, ಆದರೂ ಇದು ಬೇರೆಯೇ ತಳಿ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿತ್ತು ನೋಡಿ. ನಾವು ಸ್ಲೋ ಆಗಿ ಕಾರನ್ನು ಪಾಸ್ ಮಾಡಬೇಕಾಗತ್ತೆ, ಯಾಕಂದರೆ ಅವುಗಳು ಕೆಲವು ಸಲ ರೋಡನ್ನು ಕ್ರಾಸ್ ಮಾಡುತ್ತೆ. ಎಲಿಫೆಂಟ್ ನೋಡಿ, ಇದು ನೋಡಿ ತುಂಬಾ ದೊಡ್ಡದಾಗಿತ್ತು ಅದರ ಕೊಂಬು. ನಮಗದು ತುಂಬ ನೋಡಿ ಒಂದ್ಸಲ ಅದಕ್ಕೆ ನನ್ನ ಮಗ ಅಂತೂ ಭಾರಿ ಖುಷಿಯಾಗಿಬಿಟ್ಟ ಎಲಿಫೆಂಟ್ ನೋಡಿಕೊಂಡು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸಲ್ಲಿ. ನೀವು ನೋಡ್ಬೋದು. ಎಲಿಫೆಂಟ್ ಕೂಡ ಹಾಗೆ ನಾವಿರೋ ಕಾರ್ ಹತ್ರನೇ ಬಂದು ನಮ್ಗೆ ಹಾಯ್ ಬಾಯ್ ಹೇಳಿ ಹೋದಾಗತ್ತೆ. ಇವನಿಗಂತೂ ಭಾರಿ ಖುಷಿ. ಹಾಯ್ ಹೇಳ್ತು ಅಂತ ಹೇಳ್ತಾ ಇದ್ದ ನಮ್ಮ ಹತ್ರ ನೋಡಿ. ಇದು ನಾವು ನಮ್ಮ ಕಾರ ಪಕ್ಕನೇ ಬಂತು. ಅದ್ರ ಕೊಂಬು ನೋಡಿದರೆ ನಂಗೆ ಹೆದರಿಕೆ ಆಗೋಯ್ತು, ಅದಕ್ಕೆ ಸ್ಲೋ ಆಗಿ. ಇದು ನಾವು ಎಂಟರ್ ಆಗ್ತೀವಿ ಲಯನ್ ಟೈಗರ್ ಝೋನ್ ಅಂತ. ತುಂಬಾ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಕೆಳಗೆ ಮಾಡ್ಲಿಕ್ಕಿಲ್ಲ, ಮಾಡ್ಲಿಕ್ಕಿಲ್ಲ, ಮತ್ತೆ ಕಾರನ್ನ ಲಾಕ್ ಮಾಡಿರ್ಬೇಕು. ಮತ್ತೆ ಯಾವುದೇ ರೀತಿಯ ಫುಡ್ಗಳನ್ನ ನಾವು ಅನಿಮಲ್ಸ್ಗೆ ಕಾರಿಂದ ಹಾಕುವಂತಿಲ್ಲ, ಕೈಗಳನ್ನು ಹೊರಗೆ ಹಾಕೋದಿಲ್ಲ. ನೋಡಿ ಅದನ್ನೇ ಬರ್ದಿದ್ದಾರೆ. ಮತ್ತೆ ಎಲ್ಲರೂ ಅವರವರ ಕಾರಲ್ಲೇ ಕುತ್ಕೊಳ್ಬೇಕು, ಯಾರು ಕೂಡ ನೋಡಿ. ಈಗ ಫಸ್ಟ್ ಗೇಟ್ ನಾವು ಹೋಗುವಾಗನೇ ಅಲ್ಲಿ ಸೈಡ್ ಅಲ್ಲಿ ಟೈಗರ್ ಅವರದ್ರಲ್ಲೇ ಬರ್ದಿದ್ರು. ಸೊ ನೋಡೋಣ ನಾವು ಅಂತ ಮುಂದೆ ಹೊರಟ್ವಿ. ಚೆನ್ನಾಗಿತ್ತು, ತುಂಬಾ ಜನ ಬಂದಿದ್ರು. ಯಾಕಂದ್ರೆ ಈಗ ಟರ್ಮ್ ಹಾಲಿಡೇ ಅಂತ ಯುಕೆನಲ್ಲೆಲ್ಲ, ಅಂದ್ರೆ ಒಂದೊಂದೂವರೆ ತಿಂಗಳು ಇರುತ್ತೆ. ಅನಂತರ ಒಂದು 10 ದಿವಸ ರಜೆ ಇರುತ್ತೆ. ಬಟ್ ಇವರಿಗೆ ಬೇಸಿಗೆ ರಜೆ ಅಂತ ಸಿಗೋದು ನಮಗೆ ಆಗಸ್ಟಲ್ಲಿ ಫುಲ್ ಮಂತ್ ಸಿಗುತ್ತೆ ನೋಡಿ. ಎಲ್ಲರೂ ತುಂಬಾ ಸ್ಲೋ ಆಗಿ ಹೋಗ್ತಿದ್ದಾರೆ. ನಾವು ಆಚೀಚೆ ನೋಡುವಾಗ ನಮ್ಮ ಕಣ್ಣಿಗೆ ಸಿಕ್ಕಿದ್ದೆ ಟೈಗರಲ್ಲಿ ಸೈಡಲ್ಲಿ ಮೆಲ್ಲ ನಡ್ಕೊಂಡು ಬರ್ತಾ ಇತ್ತು. ಸೊ ನಾವು ಕಾರನ್ನು ಸ್ಟಾಪ್ ಮಾಡಿ ನೋಡ್ತಾ ಇದ್ವಿ, ಎಲ್ಲಿ ಬರ್ತಿದೆ ಅಂತ ನೋಡ್ತಾ ಇದ್ವಿ. ನೋಡಿ ಅದು ಮೆಲ್ಲ ಬರ್ತಾ ಇದೆ ಆಚೆ ಈಚೆ. ಅವುಗಳಿಗೆ ಮಲ್ಕೊಳ್ಳಿಕ್ಕೂ ಬಿಡೋದಿಲ್ಲ ಅವರು, ಯಾಕಂದರೆ ನಾವೆಲ್ಲ ನೋಡಬೇಕು ಅಂತ ಅವರು ಒಂದು ಜೀಪಲ್ಲಿ ಅವರು ಟ್ರೈನರ್ಸ್ ಆಚೆ ಈಚೆ ತಿರ್ಗ್ತಾ ಇರ್ತಾರೆ. ಆ ಟ್ರೈನರ್ಸ್ ಜೀಪ್ ಬಂದು ಕೂಡಲೇ ತುಂಬ ಹೆದರ್ಕೊಂಡು ಬಿಡ್ತಾರೆ ನೋಡಿ. ಟೈಗರ್ ಬರ್ತಾ ಇದೆ ಆಚೆ ಈಚೆ, ಪಾಪ ಅದು ನಿದ್ದೆ ಮಾಡಿತ್ತೇನೋ ಎತ್ಕೊಂಡು ಬರ್ತಾ ಇದೆ ನೋಡಿ. ಮಕ್ಕಳಿಗಂತೂ ನಾವು ಇಂಡಿಯಾದಲ್ಲೆಲ್ಲ ಹೋದಾಗ ಸಫಾರಿಗೆಲ್ಲ ಹೋಗ್ತೀವಿ, ಹಾಗೆಯೇ ಇಲ್ಲಿ ಕೂಡ ತುಂಬಾ ಇತ್ತು. ಬಟ್ ನೀಟಾಗಿ ಇಟ್ಕೊಂಡಿದ್ರು, ತುಂಬಾ ಕ್ಲೀನ್ ಇತ್ತು. ಇಲ್ಲಿ ಸಫಾರಿ ಝೂ ನಂತರ ಪಿಕ್ನಿಕ್ ಪಾಯಿಂಟ್ ಎಲ್ಲ ಇದೆ.
ಆಮೇಲೆ ಕಿಡ್ಸ್ ಪ್ಲೇ ಝೋನ್ ಇದೆ, ತುಂಬ ಪ್ಲೇಸಸ್ ಇದೆ. ನಾವು ಅಂದರೆ ಹೋಗುವಾಗನೇ 12 o'clock ಆಗಿತ್ತು. ಸೊ ಐ ಥಿಂಕ್ ನಮಗೆ ಅಂದರೆ 5:30 ಒಳಗೆ ಎಲ್ಲ ಕ್ಲೋಸ್ ಆಗುತ್ತೆ, ಅಲ್ಲಿ ಏನೂ ಸಿಗಲ್ಲ. ಸೊ ಆದಷ್ಟು ಬೇಗ ನಾವೆಲ್ಲ ಕವರ್ ಮಾಡಬೇಕಿತ್ತು. ಬಟ್ ನಮಗೇನು ಖುಷಿ ಅಂದರೆ ನಮ್ಮ ಸೆಕೆಂಡ್ ವಿಸಿಟ್ ಫ್ರೀ ಇರೋದ್ರಿಂದ ನಾವು ಇನ್ನೊಂದು ಯಾವ ದಿವಸ ಆದರೂ ಬರ್ಬೋದು, ಎಲ್ಲವನ್ನು ಕವರ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ವಿ. ನೋಡಿ ಇದು ಬೇರ್, ಒಂದು ಬೇರೆ ಏನು ಮಾಡಿಬಿಡ್ತಂದರೆ ಒಬ್ರು ಕಾರ್ ಮೇಲೆ ಕುತ್ಕೊಂಡು ಬಿಡ್ತು. ಆಮೇಲೆ ಅವ್ರು ಹೇಳಿದ್ನಲ್ಲ, ಫಾರೆಸ್ಟ್ ಟ್ರೈನರ್ ಇರ್ತಾರೆ, ಅವರು ಆರೆಂಜ್ ಕಾರಲ್ಲಿ ಇರ್ತಾರೆ, ಅವ್ರು ಬಂದು ಅದನ್ನು ಇಳಿಸ್ಬಿಟ್ರು. ಅವುಗಳು ತುಂಬ ಹೆದರ್ಕೊಳ್ತವೆ ಆ ವ್ಯಾನ್ ಬಂದ ಕೂಡಲೇ. ನೋಡಿ ಇದು ಬೇರು ಚೆನ್ನಾಗಿ ಆಡ್ಕೊಂಡಿರ್ತವೆ ಅವರಷ್ಟು ಪಾಡಿಗೆ. ಮತ್ತೆರಡು ಬೇರುಗಳು ಆಡ್ಕೊಂಡಿದ್ದವು ಆಚೆ ಈಚೆ, ಚೆನ್ನಾಗಿ ಎಲ್ಲರಿಗೂ ಎಂಟರ್ಟೈನ್ ಮಾಡ್ತಾ ಇದ್ವು. ನಮ್ಮ ಪಕ್ಕನೇ ಬಂತು ಒಂದು ಬೇರು. ತುಂಬಾ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್ ಆಗಿತ್ತು. ನೋಡ್ಬೋದು ನೀವು, ಜಿರಾಫ್ ಬಂತು, ತುಂಬಾ ಕ್ಯೂಟಾಗಿತ್ತು. ಅದು ನಿಂತ್ಕೊಂಡು ಎಲ್ಲರಿಗೂ ಒಳ್ಳೆ ಫೋರ್ಸ್ ಕೊಟ್ಟಂಗೆ ಕೊಡ್ತಾ ಇತ್ತು. ರೈನೋಸೂರ್ಸ್ ನೋಡಿ, ಜಿರಾಫ್, ರೈನೋಸೂರ್ ಎಲ್ಲ ಅಲ್ಲೇ ಇರ್ತವೆ. ಅವ್ರ ಹತ್ರ ಒಂದೊಂದು ಇದು ಅವರು ಲಾಕ್ ಮಾಡಿರ್ತಾರೆ. ಸೊ ಒಂದು ಪ್ರಾಣಿಗಳು ಇನ್ನೊಂದು ಪ್ರಾಣಿಗೆ ಮೀಟ್ ಆಗೋಕ್ಕಾಗಲ್ಲ. ಸೊ ಅವರು ಅದಕ್ಕೆ ಆಗಿ ಪರ್ಫೆಕ್ಟಾಗಿ ಒಂದು ಕೇಜ್ ಥರ ಮಾಡಿರ್ತಾರೆ. ನೋಡಿ ಈಗ ನಾವು ಹೊರಗೆ ಬಂದ್ವಿ. ಈಗ ನೆಕ್ಸ್ಟ್ ಹೋಗ್ತಿರೋದು ಮಂಕಿ ಝೋನ್ಗೆ ಹೋಗ್ತಿದ್ದೀವಿ. ನಾವು ಇಂಡಿಯಾದಲ್ಲೆಲ್ಲ ನೋಡೋದಾದರೆ ಮಂಕಿನ ಹಿಡ್ಕೊಂಡು ಹೋಗ್ಬೇಕಂತಲೇ ಇಲ್ಲ. ನಮ್ಮ ತೋಟ ಗೀಟ ಎಲ್ಲ ಇದ್ದರೆ ಕಾಯಿ ತೆಗಿಲಿಕ್ಕೆಲ್ಲ ಬರ್ತವೆ. ಇಲ್ಲಿ ಅವ್ರಿಗೆ ತುಂಬಾ ಖುಷಿ ಈ ಮಂಕಿ ಝೋನಲ್ಲಿ. ಆ ಮಂಕಿಗಳು ಕೂಡ ಹಾಗೆ ತುಂಬಾ ಎಂಟರ್ಟೈನ್ ಮಾಡ್ತವೆ. ಒಬ್ಬೊಬ್ಬರು ಕಾರ್ ಮೇಲೆ ಹೋಗಿ ಕೂತ್ಕೊಳ್ಳೋದು, ಇಳಿಯೋದು, ಅದಕ್ಕೆ ಇಷ್ಟ ಬಂದ ಕಾರಲ್ಲೇ ಹೋಗುತ್ತವೆ, ಇಳ್ತವೆ, ಕುಳಿತವೆ. ನಮಗೂ ಆಸೆ ಇತ್ತು. ನಮ್ಮ ಮಕ್ಕಳಂತೂ ತುಂಬಾ ಹೇಳ್ತಿದ್ರು, ಅಯ್ಯೋ ನಮ್ಮ ಕಾರ್ ಮೇಲೆ ಬರಬೇಕಿತ್ತು ಅಂತ. ನಾನು ಹೇಳಿದೆ ಮೇ ಬಿ ಮಂಕಿಗಳಿಗೆ ಬ್ಲ್ಯಾಕ್, ರೆಡ್ ಕಾರ್, ಡಾರ್ಕ್ ಕಾರ್ ಇರೋದೇ ಇಷ್ಟ ಆಗುತ್ತೆ. ಅವುಗಳು ಹಾಗೆ ಬ್ಲ್ಯಾಕ್ ಕಾರಲ್ಲಿ ಇಳಿತವೆ ಮತ್ತು ನೋಡ್ತವೆ, ಮತ್ತು ವಾಪಸ್ ರೆಡ್ ಕಾರಲ್ಲಿ ಹತ್ತವೆ. ನೋಡಿ ಅದು ವೈಟ್ ಕಾರ್ ಇದ್ದರೂ ಅದ್ರ ಪಕ್ಕನೇ ಹೋಗಿಲ್ಲ. ಇವರೆಲ್ಲ ಆಸೆ ಪಟ್ಕೊಂಡು ನಿಲ್ಲಿಸಿದ್ರು, ನಮ್ಮ ಕಾರ್ ಮೇಲೆ ನಮ್ಮ ಕಾರ್ ಮೇಲೆ. ಬಟ್ ಅದು ಸೀತು ಹೋಗಿ ರೆಡ್ ಕಾರ್ ಮೇಲೆ ಹತ್ಕೊಂಡು ಒಳ್ಳೆ ಫೋರ್ಸ್ ಕೊಟ್ಬಿಡ್ತು. ನಾವು ವೇಟ್ ಮಾಡಿದ್ರು ನಮ್ಮ ಕಾರ್ ಮೇಲೆ ಬರುತ್ತೋ ನೋಡೋಣ ಅಂತ. ಎಷ್ಟು ಚೆನ್ನಾಗಿ ಅವ್ರು ವೀಡಿಯೋ ತೆಗಿಯೋಕೆ ಒಳ್ಳೆ ಫೋರ್ಸ್ ಕೊಡ್ತೇವೆ ಅಂದರೆ, ಒಳ್ಳೆ ಕುತ್ಕೊಂಡು ಅವರಿಗೆಲ್ಲ ಚೆನ್ನಾಗಿ ಫೋರ್ಸ್ ಕೊಡ್ತೀವಿ. ಒಂದು ಮಂಕಿ ಅಂತೂ ಮಿರರ್ ಕೈ ಕುತ್ಕೊಂಡು ಚೆನ್ನಾಗಿ ಫೋರ್ಸ್ ಕೊಡ್ತಾಯಿದ್ದು. ಆಮೇಲೆ ಮಂಕಿ ಝೋನಿಂದ ಹೊರಗೆ ಬಂದ್ವಿ, ವಾಪಸ್ ಜೀಬ್ರಾ ನೋಡಿದ್ವಿ. ನೋಡಿ ಚೆನ್ನಾಗಿತ್ತಲ್ವ. ಸೊ ನಾವು ಪಿಕ್ನಿಕ್ ಸ್ಪಾಟಿಂದ ಪುನಃ ಮತ್ತೊಂದು ರೌಂಡ್ ನಮಗೆ ಲಯನ್ ಸಿಕ್ಕಿರಲಿಲ್ಲ. ಸೊ ಲಯನ್ ನಾನು ಹೊಡ್ಕೊಂಡು 2ನೇ ರೌಂಡಿಗೆ ಅಲ್ಲಿಂದ ಬಂದ್ವಿ. ಪಿಕ್ನಿಕ್ ಪಾಯಿಂಟಲ್ಲಿ ನಾವು ತುಂಬಾ ಊಟ ಎಲ್ಲ ಮಾಡೋದ್ರೆ ಊಟ ಮಾಡ್ಬೋದು, ಅಲ್ಲೇನೂ ಸಿಗಲ್ಲ ನಮ್ಗೆ. ಇಂಗ್ಲೀಷ್ ರೈಸ್ ಅಂತ ತೊಗೊಂಡ್ವಿ, ಡ್ರೈ ರೈಸ್ ಅಂತೂ ಉಪ್ಪು ಖಾರ ಏನೂ ಹಾಕಿರಲ್ಲ, ಏನೂ ಟೇಸ್ಟು ಇರಲ್ಲ. ಬೆಟರ್ ಅಂದರೆ ನೀವು ಮನೆಯಿಂದ ಮಾಡ್ಕೊಂಡು ಹೋಗೋದೇ ಬೆಟರ್. ಸೊ ಹಾಗಾಗಿ ನಾವು ಪಿಕ್ನಿಕ್ ಪಾಯಿಂಟಲ್ಲಿ ನಾವು ಊಟ ಎಲ್ಲ ಮಾಡಿಕೊಂಡು, ಸೊ ನಾವು ವಾಪಸ್ 2ನೇ ರೌಂಡು ವಾಪಸ್ ಅದೇ ಪ್ರಾಣಿಗಳನ್ನು ನೋಡ್ಲಿಕ್ಕೆ ಹೋಗಿದ್ವಿ. ಯಾಕಂದರೆ ನಮಗೆ ಲಯನ್ ಸಿಕ್ಕಿಲ್ಲ. ನೋಡಿ ನಮಗೆ ಹೋಗುವಾಗನೇ ಒಂದು ಚಂದ ಒಂದು ಫೋರ್ಸ್ ಕೊಟ್ಬಿಡ್ತು ನಮ್ಮ ಟೈಗರು, ನಮ್ಮ ಹುಲಿ. ಆಚೆ ಈಚೆ ಹೋಗ್ತಾ ಚೆನ್ನಾಗಿ ಮಾಡ್ತಾ ಇತ್ತು. ಅದು ನಮಗೂ ಖುಷಿ ಆಯಿತು. ನಮ್ಮ ಕಾರ್ ಎದುರಿಗೆ ಬಂತು. ಫೈನಲಿ ನಾವು ಲಯನನ್ನು ಹುಡುಕಿ ಬಿಟ್ವಿ. ಆ ಲಯನ್ಗಳು ಹಾಗೆ ಊಟ ಮಾಡ್ಕೊಂಡು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ವಿ. ಒಂಚೂರು ಫೋರ್ಸ್ ಕೊಟ್ಟಿರಲಿಲ್ಲ. ನಾವು ವೇಟ್ ಮಾಡಿದ್ವಿ. ಅಟ್ಲೀಸ್ಟ್ ನಾನು ಕೇಳ್ತಾ ಇದ್ದೆ, ಒಂದಾದರೂ ಫೋರ್ಸ್ ಕೊಡಪ್ಪ ನೀನು ಈಚೆ ಅಂತ. ಅಷ್ಟರೊಳಗೆ ಕೆಳಗಿಂದ ಒಬ್ಬನು ಬಂದ್ಕೊಂಡು ನಮ್ಗೆ ಒಳ್ಳೆ ಫೋರ್ಸ್ ಕೊಟ್ಬಿಟ್ಟ. ನಮಗೆ ಭಾರಿ ಖುಷಿ. ಫೈನಲಿ ಲಯನ್ ಆದರೂ ನೋಡಿದ್ವಿ ಅಂತ ನೋಡಿ ಆಸೆ ಆಯಿತು. ಒಳ್ಳೆ ಫೋರ್ಸ್ ಕೊಡ್ತಾ ಕುತ್ಕೊಂಡು ಹೋಗಿಬಿಡ್ತು. ನಮಗೂ ಖುಷಿ ಆಯಿತು. ಫೈನಲಿ ಒಂದು ಲಯನ್ ನೋಡ್ಲಿಕ್ಕಾದರೂ ಸಿಕ್ತಲ್ಲ ಅಂತ ಅನಿಸ್ತು. ಅದು ನಮ್ಮ ಪಕ್ಕನೇ ಬಂತು. ನಮ್ಮ ಮಕ್ಕಳಿಗಂತೂ ಖುಷಿ ಆಯಿತು. ಅವ್ರಿಗೆಲ್ಲ ಊಟ ಮಾಡ್ಕೊಂಡು ಸುಮ್ಮನೆ ಸುಸ್ತಾಗಿ, ಯಾಕಂದರೆ ತುಂಬ ಸೆಕೆ ಇತ್ತಲ್ಲ ಆ ಟೈಮಲ್ಲಿ. ಹಾಗೆ ಅದೆಲ್ಲ ನಿದ್ದೆ. ಮತ್ತೆ ಒಂದು ಕಡೆ ತುಂಬ ಲಯನ್ಸ್ ಇತ್ತು, ಅವುಗಳೆಲ್ಲ ಮಲ್ಕೊಂಡಿದ್ವು. ನೋಡಿ ನೆಕ್ಸ್ಟ್ ನಾವು ಹೋಗಿದ್ದು ಸ್ಕ್ವಿರಲ್ ಮಂಕೀಸ್. ತುಂಬಾ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಮಂಕಿಗಳು ಆಚೆ ಈಚೆ ಓಡ್ಕೊಂಡು ಚೆನ್ನಾಗಿ ಆಡ್ಕೊಂಡೆಲ್ಲ ಇದ್ವು. ನಮ್ಮ ಮಕ್ಕಳಿಗಂತೂ ತುಂಬಾ ಇಷ್ಟ ಆಯಿತು. ಒಂಥರ ಸ್ಕ್ವಿರಿಲ್ ಥರನೇ ಇರುತ್ತೆ, ಹಾಫ್ ಸ್ಕ್ವಿರಿಲ್ ಹಾಫ್ ಮಂಕಿ, ಮುಖ ಎಲ್ಲ ಮಂಕಿ ಮತ್ತು ಸೈಜ್ ಎಲ್ಲ ಸ್ಕ್ವಿರಿಲ್ ಥರ ಚೆನ್ನಾಗಿ
ಆ್ಯಕ್ಟಿವ್ ಆಗಿದ್ವು. ಇದು ನೋಡಿ ಪೆಂಗ್ವಿನ್ಗಳು ಪಾಪ ಸೆಕೆಗಾಲದಲ್ಲಿ ಆ ಪೆಂಗ್ವಿನ್ ಹಂಗಿರುತ್ತೋ ಗೊತ್ತಾಗಲ್ಲ. ಈ ಸ್ಕ್ವೀಲ್ಸ್ಗಳೆಲ್ಲ ಆಟ ಆಡ್ಕೊಂಡು ಚೆನ್ನಾಗಿರ್ತವೆ. ಹೀಗೆ ನಾವು ನಮ್ಮ ಒನ್ ಡೇ ಫುಲ್ಲನ್ನು ಸ್ಪೆಂಡ್ ಮಾಡಿದ್ವಿ. ಇನ್ನೂ ನೋಡ್ಲಿಕ್ಕೆ ಪ್ಲೇಸ್ ಇತ್ತು. ನೆಕ್ಸ್ಟ್ ವಿಸಿಟ್ ಮಾಡ್ತೀವಿ, ಆವಾಗ ವಿಡಿಯೋ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಅಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.